ಅದಾದಮೇಲೆ ಒಂದು ಹೆಣ್ಣುಮಗಳ ಜೊತೆ ಸಂಬಂಧದಂಥ ಆರೋಪಗಳು ಬಂದಿದ್ದು, ಆರೋಪ ಮಾಡಿದರು, ನಂತರದಲ್ಲಿ ಹಿಂದೆ ತಗೊಂಡ್ರು ಮಾಡಿದ್ರು. ಒಟ್ಟಿನಲ್ಲೇ ಪಂಚಮಸಾಲಿ ಪಾಪ ನಮ್ಮ ಸಮುದಾಯಕ್ಕೆ ಈ ಮಠಾಧೀಶರಿಂದ ಒಳ್ಳೆಯದಾಗಿಂತ ಕೆಟ್ಟದ್ದು ಹೆಚ್ಚಾಯ್ತೇನೋ ಅನ್ನುವಂಥ ಮಾತುಗಳು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಏನೂ ಇರಲಿ, ಧರ್ಮದಲ್ಲಿ ರಾಜಕೀಯ ಹೊಕ್ಕರ, ರಾಜಕೀಯದಲ್ಲೇ ಧರ್ಮ ಹೋದ್ರೆ ಒಳ್ಳೇದಾಗ್ಬೋದೇನೋ, ಆದರೆ ಧರ್ಮದಲ್ಲಿ ರಾಜಕೀಯ ಹೊಕ್ಕಿದ್ರಿಂದಾಗಿ ಇವತ್ತು ಈ ಒಂದೇನು ಹೋರಾಟ ಇತ್ತು ಪಂಚಮಸಾಲಿಗಳ ಸಲುವಾಗಿ ಮಾಡಿದಂಥ ಮಠದ ಹೋರಾಟ ಇವತ್ತು ವಿಫಲ ಆಯ್ತೇನೋ ಅನ್ನುವಂಥದ್ದು. ಆದರೆ ಇದು ಇಲ್ಲಿಗೆ ನಿಲ್ಲುವಂಥದ್ದಲ್ಲ. ಎರಡೂ ಕಡೆ ಇದ್ದಂಥ ಏನು ಈ ಟ್ರಸ್ಟಿಗಳಾಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ವಚನ ಶ್ರೀಗಳ ಜೊತೆಗೆ ಇದ್ದಂಥವ್ರಾಗಿರ್ಬೋದು, ಇವೆಲ್ಲ ಸುಲಭವಾಗಿ ಇದು ಮುಗಿಯುತ್ತದೆ ಇವರಿಂದ ಅನ್ನುವಂಥದ್ದು ಇಲ್ಲಿ ಅವಕಾಶಗಳು ಭಾಳ ಕಡಿಮೆ ಇದಾವೆ. ಏನೂ ಆಗಲಿ, ಒಂದು ಒಳ್ಳೆಯ ಕೆಲಸಕ್ಕಾಗಿ ಆರಂಭ ಆದಂಥ ಒಂದು ಮಠ ಇವತ್ತು ಬೀದಿಗೆ ಬಂದು ಜಗಾಡುವಂಥ ಮಟ್ಟಕ್ಕೆ ಬಂದಿದ್ದು ಮಾತ್ರ ವಿಶೇಷವಾಗಿ ಭಾಳ ಸಲ ಕೇಳ್ತಿರ್ತೀವಿ ನಾವು, ಮಠಗಳ ಜಗಳ ಮೇಲೆ ಆಗ್ತಾನೆ ಇರ್ತಾವೆ. ಈ ಆಸ್ತಿ ಸಲುವಾಗಿ ಮತ್ತೊಂದು ಸಲುವಾಗಿ ಯಾವ ಮಠಗಳು ನಮಗೆ ಆದರ್ಶವನ್ನು ಬಿತ್ತಾ ಇದ್ದವೋ, ಯಾವ ಮಠಗಳಿಂದ ನಾವು ಒಳ್ಳೆಯದನ್ನು ಕಲಿಬೇಕಾಗಿತ್ತು, ಅಂಥ ಮಠಗಳಿಂದ ಇಂಥ ಒಂದು ಏನಪ್ಪ ಬೇರೆ ಬೇರೆ ರೀತಿಯಾದಂಥ ಒಂದು ಮೆಸೇಜ್ ಬರೋದರಿಂದಾಗಿ ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಈ ಮಠಗಳ ಬಗ್ಗೆ ಇದ್ದಂಥ ಒಂದು ಏನಪ್ಪ ಪ್ರೀತಿ, ವಿಶ್ವಾಸ, ಭಕ್ತಿ ಕಡಿಮೆ ಆಗ್ತದೆ ಏನು ಅಂತ ಅನ್ನಿಸ್ತದೆ. ಇಂಥ ಘಟನೆಯಿಂದ ಮತ್ತೆ ದೂರ ಸರಿತಾ ಇರ್ತಾರೆ. ಅದೇ ಕಾಲಕ್ಕೆ ಚಿತ್ರದುರ್ಗದ ಮಠದ ಬಗ್ಗೆ ಇನ್ನೂ ಆಗುವ ಘಟನೆಗಳು ಅದರಿಂದ